ಅನೇಕ ಗ್ರಂಥಗಳಲ್ಲಿ ವರ್ಣಿತವಾಗಿದೆ. ಆ ಪರಮೇಶ್ವರನ ಮಹಿಮೆಯು ಅಪಾರವಾದದ್ದು. ಭಗವಂತನ ಆರಾಧನೆಯನ್ನು ಮಾಡುವಂತಹ ಒಂದು ಯೋಗ್ಯತೆ, ಒಂದು ಶಕ್ತಿ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಸಹ ಇದೆ. ಆದರೆ ಅವರವರಿಗೆ ಯೋಗ್ಯವಾದಂತಹ ಮಾರ್ಗದಲ್ಲಿ, ಆ ಮಾರ್ಗವನ್ನು ಹಿರಿಯರಿಂದ ತಿಳಿದುಕೊಂಡು ಅವರವರಿಗೆ ಯೋಗ್ಯವಾದಂತಹ ಮಾರ್ಗದಲ್ಲಿ ಭಗವಂತನ ಆರಾಧನೆಯನ್ನು ಮಾಡಿದಾಗ ಆ ಭಗವದ್ ಅನುಗ್ರಹ ಅನ್ನುವುದು ಎಲ್ಲರಿಗೂ ಸಹ ಪ್ರಾಪ್ತವಾಗುತ್ತೆ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ ಏನು ಅಂತಂದರೆ, ಭಗವಂತ ಅಂತಂದರೆ ಅವನು ಒಂದು ಹರಿತಾ ಇರುವಂತಹ ನದಿ ಇದ್ದ ಹಾಗೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಅದರ ಅರ್ಥ ಏನು ಅಂತ ಕೇಳಿದರೆ, ನದಿ ಅನ್ನೋದು ಯಾವಾಗಲೂ ಹರಿತಾ ಇರುತ್ತೆ, ಎಲ್ಲರಿಗೂ ನೀರನ್ನು ಕೊಡಲಿಕ್ಕೆ ಯಾವಾಗಲೂ ನದಿ ತಯಾರಾಗಿಯೇ ಇರುತ್ತೆ. ನದಿ ಹತ್ತಿರಕ್ಕೆ ಯಾರು ಹೋದರೂ ಸಹ ಅವರಿಗೆ ಖಂಡಿತವಾಗಿಯೂ ನೀರು ಕೊಡುತ್ತೆ. ಹೋಗಲಿಲ್ಲ ಅಂತಂದರೆ ಅವರಿಗೆ ನೀರನ್ನು ಕೊಡುವುದಿಲ್ಲ. ಹೋದವರು ಯಾರೇ ಆದರೂ, ಒಬ್ಬ ಮಹಾರಾಜ ಆದರೂ, ಒಬ್ಬ ಸಾಮಾನ್ಯ ಆದರೂ, ಒಬ್ಬ ಪಂಡಿತ ಆದರೂ, ಒಬ್ಬ ಪಾಮರನಾದರೂ, ಒಬ್ಬ ಮಂದಬುದ್ಧಿ ಆದರೂ, ಒಬ್ಬ ಬುದ್ಧಿಶಾಲಿ ಆದರೂ, ಯಾರೇ ಆದರೂ ನದಿಯ ಹತ್ತಿರಕ್ಕೆ ಹೋದರು ಅಂತಂದರೆ ಅವರಿಗೆ ನೀರು ಸಿಕ್ಕೇ ಸಿಗುತ್ತೆ. ಅಲ್ಲೂ ಪುನಃ ಇನ್ನೊಂದು ವಿಶೇಷ ಏನು ಅಂತಂದರೆ, ನಾವು ಎಷ್ಟು ದೊಡ್ಡ ಪಾತ್ರೆಯನ್ನು ಹಿಡ್ಕೊಂಡು ಹೋಗ್ತೀವೋ ಅಷ್ಟು ನೀರು ನಮಗೆ ಸಿಗುತ್ತೆ. ಸಣ್ಣ ಪಾತ್ರೆ ಇದ್ದರೆ ಜಾಸ್ತಿ ನೀರು ಸಿಕ್ಕುವುದಿಲ್ಲ. ನಾವು ಎಂತಹ ಪಾತ್ರೆಯನ್ನು ಹಿಡ್ಕೊಂಡು ಹೋಗ್ತೀವೋ ಅದೇ ರೀತಿಯಂತಹ ನೀರು, ಅಷ್ಟೇ ನೀರು ನಮಗೂ ಸಿಗುತ್ತೆ. ಕಡಿಮೆ ನೀರು ಪಾತ್ರೆಯನ್ನು ಹಿಡ್ಕೊಂಡೋಗಿ, ಚಿಕ್ಕ ಪಾತ್ರೆಯನ್ನು ಹಿಡ್ಕೊಂಡೋಗಿ ಜಾಸ್ತಿ ಸಿಗಬೇಕು ಅಂತಂದರೆ ಅದು ಸಾಧ್ಯವಾಗುವುದಿಲ್ಲ. ಅಥವಾ ನಾ ಇದ್ದಲ್ಲೇ ಇರ್ತೀನಿ, ನದಿನೇ ನನ್ನ ಹತ್ರಕ್ಕೆ ಬರಬೇಕು ಅಂತಂದರೆ ಅದು ಸಾಧ್ಯ ಆಗುವುದಿಲ್ಲ. ಅಥವಾ ಅಲ್ಲಿಗೆ ಹೋದ ಮೇಲೆ ನದಿ ಯಾವತ್ತೂ ಸಹ ಹೇಳುವುದಿಲ್ಲ, ನೀನು ಪಾಮರ, ನೀನು ಪಂಡಿತ ಅಲ್ಲ, ಇವ್ರು ಪಂಡಿತರಾದ್ರಿಂದ ಇವರಿಗೆ ನೀರು ಕೊಡ್ತೀನಿ, ನೀನು ಪಾಮರ ಆದ್ರಿಂದ ನಿನಗೆ ನೀರು ಕೊಡುವುದಿಲ್ಲ ಅಂತ ನದಿ ಹೇಳುವುದಿಲ್ಲ ಯಾವತ್ತು. ಇದೆಲ್ಲವೂ ಹೇಗೋ ಭಗವಂತನು ಹಾಗೆ. ಭಗವಂತ ಎಲ್ಲರಿಗೂ ಸದಾಕಾಲ ಅನುಗ್ರಹ ಮಾಡಲಿಕ್ಕೆ ತಯಾರಾಗಿಯೇ ಇರ್ತಾನೆ. ಆದರೆ ನಾವು ಭಗವಂತನ ಆಶ್ರಯಿಸಬೇಕು. ನಮಗೆ ಯೋಗ್ಯವಾದಂತಹ ಮಾರ್ಗದಲ್ಲಿ ನಾವು ಭಗವಂತನ ಆಶ್ರಯಿಸಬೇಕು. ಅದರಲ್ಲೂ ಎಷ್ಟು ದೊಡ್ಡ ಮನಸ್ಸಿನಿಂದ, ಅಂದರೆ ಎಷ್ಟು ಶುದ್ಧವಾದ ಮನಸ್ಸಿನಿಂದ ನಾವು ಭಗವಂತನ ಆಶ್ರಯಿಸ್ತೀವೋ, ಅಲ್ಲಿ ಹೇಗೆ ಎಷ್ಟು ದೊಡ್ಡ ಪಾತ್ರೆಯನ್ನು ಹಿಡ್ಕೊಂಡು ಹೋಗ್ತೀವೋ ಅಷ್ಟು ನೀರು ನಮಗೆ ಸಿಗುತ್ತೆ. ಅದೇ ರೀತಿ ಇಲ್ಲಿ ಎಷ್ಟು ಸ್ವಚ್ಛವಾದ ಮನಸ್ಸಿನಿಂದ, ಶುದ್ಧವಾದ ಮನಸ್ಸಿನಿಂದ ಭಗವಂತನ ಆಶ್ರಯಿಸ್ತೀವೋ ಅಷ್ಟು ಫಲವೂ ಸಹ ನಮಗೆ ಪ್ರಾಪ್ತವಾಗುತ್ತೆ. ಇಲ್ಲಿ ನಾವು ಇಂತಹ ಶುದ್ಧವಾದ ಮನಸ್ಸಿನಿಂದ ಭಗವದಾರಾಧನೆಯನ್ನು ಮಾಡಿದಾಗ ಮಾತ್ರವೇ ಭಗವದ್ ಅನುಗ್ರಹ ಅನ್ನುವುದು ನಮಗೆ ಪ್ರಾಪ್ತವಾಗುತ್ತೆ. ನಾವು ಮನಸ್ಸಿನಲ್ಲಿ ಭಕ್ತಿ ಇಲ್ಲದೆ ಸುಮ್ಮನೆ ಯಾವುದೋ ಕಾಟಾಚಾರಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಆವಾಗ ಏನಾಗುತ್ತೆ, ಭಗವಂತ ಅಂಥವನ ಕಡೆಗೆ ತಿರುಗಿ ನೋಡುವುದಿಲ್ಲ, ಅವನಿಗೆ ಅನುಗ್ರಹವನ್ನು ಮಾಡುವುದಿಲ್ಲ. ಮತ್ತು ಆಮೇಲೆ ನಾವು ನನಗೇನು ದೇವರು ಕೊಡಲೇ ಇಲ್ಲ ಅಂತ ಹೇಳಿ ಆಮೇಲೆ ದೇವರನ್ನು ನಿಂದನೆ ಮಾಡಿದರೆ ಅದು ಸರಿಯೂ ಅಲ್ಲ. ಆದ್ದರಿಂದ ಇಲ್ಲಿ ಆ ಭಗವದ್ ಅನುಗ್ರಹವು ನಮಗೆ ಪ್ರಾಪ್ತವಾಗಬೇಕು ಅಂತಂದರೆ ಪರಿಶುದ್ಧವಾದಂತಹ ಮನಸ್ಸಿನಿಂದ, ಭಕ್ತಿಯಿಂದ ಭಗವಂತನನ್ನು ಆಶ್ರಯಿಸಿದಾಗ ಖಂಡಿತವಾಗಿಯೂ ಭಗವದ್ ಅನುಗ್ರಹ ನಮಗೆ ಸಿಕ್ಕೇ ಸಿಗುತ್ತೆ. ಇದು ಅನೇಕ ಜನ ಭಕ್ತರ ಅನುಭವದಲ್ಲಿರುವಂತಹ ವಿಷಯ. ಇದು ಬರೀ ಯಾವುದೋ ಬಾಯಿ ಮಾತು ಮಾತ್ರ ಅಲ್ಲ. ಕೆಲವರಿಗೆಲ್ಲ ಇದನ್ನು ಕೇಳಿದಾಗ ಅನಿಸುತ್ತೆ, ಇದೆಲ್ಲ ಹೌದಾ, ಇದೆಲ್ಲ ಆಗುತ್ತಾ ನಿಜವಾಗಲೂ, ಇದೆಲ್ಲ ಸಾಧ್ಯ ಆಗುತ್ತಾ, ಸುಮ್ಮನೆ ಏನೋ ಹೇಳ್ತಾ ಇರ್ತಾರೆ ಅಂತ ಅನಿಸುತ್ತೆ ತುಂಬ ಜನರಿಗೆ. ಆದರೆ ಇದರಲ್ಲಿ ಅಸಂಭವವಾಗಿರ್ತಕ್ಕಂತಹ ವಿಷಯ ಯಾವುದೂ ಇಲ್ಲ. ಇದು ಅನೇಕ ಜನ ಭಕ್ತರಿಗೆ ಅನೇಕ ಬಾರಿ ಅನುಭವವಾಗಿರ್ತಕ್ಕಂತಹ ಒಂದು ವಿಷಯ. ಭಗವದ್ ಅನುಗ್ರಹ ಹೇಗಾಗುತ್ತೆ ಅನ್ನುವಂತಹ ವಿಷಯ ಅನೇಕ ಬಾರಿ ಅನುಭವಕ್ಕೆ ಬಂದಿರತಕ್ಕಂತಹ ಒಂದು ವಿಷಯವಾಗಿದೆ. ಆದ್ದರಿಂದ ನಾವೂ ಸಹ ಇದನ್ನು ಅನುಭವಕ್ಕೆ ತಂದುಕೊಳ್ಳಬಹುದಾದಂತಹ ವಿಷಯವೇ ಆಗಿದೆ ಇದು. ಆದ್ದರಿಂದ ಈ ರೀತಿಯಾಗಿ ಆ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಿ ಆ ವಿಶೇಷವಾಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಆ ಪರಮೇಶ್ವರನ ಒಂದು ತತ್ವ ಅನ್ನೋದು ಏನಿದೆಯೋ ಅದು ಅತ್ಯಂತ ಮಹತ್ವಪೂರ್ಣವಾದದ್ದು. ಹಾಗಾಗಿ ನಮಗೆ ಸಾಧ್ಯವಾದಂತಹ ಮಾರ್ಗದಲ್ಲಿ ಭಗವದ್ ಆರಾಧನೆಯನ್ನು ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು.